ಅಶಕ್ತರಿಗೆ, ಅನಾರೋಗ್ಯ ಪೀಡಿತರಿಗೆ ಮಾಡುವ ಸೇವೆ ದೇವರಿಗೆ ಮಾಡಿದ ಸೇವೆಯಂತೆ. ಇಂತಹ ಸೇವೆ ಮಾಡುವ ಅವಕಾಶವನ್ನ ದೇವರು ನಮಗೆ ಕರುಣಿಸಿದ್ದು, ಅದನ್ನ ಸೇವಾಂಜಲಿ ಸಂಸ್ಥೆಯ ಮೂಲಕ ಮಾಡೋಣ ಎಂದು ರೋಟರಿ ಕ್ಲಬ್ 3181ರ ಮಾಜಿ ಜಿಲ್ಲಾ ಗವರ್ನರ್ ಎನ್ ಪ್ರಕಾಶ್ ಕಾರಂತ್ ಹೇಳಿದರು. ಕ್ಷಯಮುಕ್ತ ಭಾರತ ನಿರ್ಮಾಣದ ಅಂಗವಾಗಿ ಕೇಂದ್ರ ಸರ್ಕಾರದ ನಿಕ್ಷಯ ಮಿತ್ರ ಯೋಜನೆಯಡಿ ಸೇವಾಂಜಲಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಪರಂಗಿಪೇಟೆಯ ಸೇವಾಂಜಲಿ ಸಭಾಗೃಹದಲ್ಲಿ ನಡೆದ ಆಹಾರ ದವಸ ಧಾನ್ಯ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಿಕ್ಷಯ ಮಿತ್ರ ಯೋಜನೆ ಆರಂಭಗೊಂಡಂದಿನಿಂದ ಇಲ್ಲಿಯವರೆಗೆ ನಿರಂತರವಾಗಿ ಸೇವಾಂಜಲಿ ರೋಗಿಗಳಿಗೆ ಆಹಾರದ ಕಿಟ್ ಅನ್ನು ವಿತರಿಸಿಕೊಂಡು ಬಂದಿದೆ. ಇದೊಂದು ಶ್ರೇಷ್ಠ ಕಾರ್ಯ ಎಂದರು. ಅದು ನಮ್ಮನ್ನು ಈ ಸುಂದರ ಪ್ರಪಂಚದಲ್ಲಿ ಹುಟ್ಟಿರಿಸತಕ್ಕಂತಹ ಆ ಪರಮಾತ್ಮನಿಗೆ ನಾವು ಸಲ್ಲಿಸತಕ್ಕಂತಹ ಒಂದು ಋಣ. ಯಾಕೆ ಅಂತ ಹೇಳಿದ್ರೆ ಅದನ್ನು ಮಾತ್ರ ಸಲ್ಲಿಸಲಿಕ್ಕೆ ಆಗ್ತದೆ. ನಮ್ಮ ಹಿರಿಯರು ಅಥವಾ ಯಾವುದೇ ಧರ್ಮ ಹೇಳಿದ್ದಾರೆ, ಪ್ರತಿಯೊಬ್ಬನ ಹೃದಯದಲ್ಲಿ ನಾವು ಆತ್ಮ ಪರಮಾತ್ಮನನ್ನ ಕಾಣಬೇಕು ಅನ್ನತಕ್ಕಂತಹ ದೃಷ್ಟಿಯಲ್ಲಿ ಇವತ್ತು ನಾವು ದೇವಾಲಯಕ್ಕೆ ಹೋಗ್ತೇವೆ, ಚರ್ಚಿಗೆ ಹೋಗ್ತೇವೆ, ಮಾಸ್ಕಿಗೆ ಹೋಗ್ತೇವೆ, ಕಣ್ಣಿಗೆ ಕಾಣದ ದೇವರನ್ನ ನಾವು ಪೂಜಿಸ್ತೇವೆ. ಆದರೆ ಕಣ್ಣಿಗೆ ಕಾಣತಕ್ಕಂತಹ ಒಂದು ಪ್ರತ್ಯಕ್ಷ ದೇವರು ಅಂತ ಹೇಳಿದರೆ ಅದು ಯಾರು ಪರಮಾತ್ಮ ಕಡಿಮೆ ಕರುಣಿಸಿದ್ದಾರೆ ಅವರಿಗೆ ಸರಿ. ಇವತ್ತು ಅಂತಹ ಒಂದು ವಿಶೇಷವಾದಂತಹ ಕೆಲಸವನ್ನ ಈ ಕೃಷ್ಣಕುಮಾರ್ ಪೂಂಜರು ಇರ್ಬೋದು ಅಥವಾ ಈ ಸೇವಾಂಜಲಿ ಸಂಸ್ಥೆಯವರು ಇರ್ಬೋದು, ಬರೀ ಇದು ಕ್ಷಯರೋಗ ಪೀಡಿತರಿಗೆ ಮಾತ್ರ ಅಲ್ಲ, ಇದು ಇಂತಹ ಆರೋಗ್ಯಮುಖಿ ಕಾರ್ಯಕ್ರಮ ಇರ್ಬೋದು, ಆರ್ಥಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಇಂತಹ ನಮ್ಮ ಈ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಮಾಜಿ ಅಧ್ಯಕ್ಷ ಪದ್ಮರಾಜ್ ಬಲ್ಲಾಳ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಅಶಕ್ತರಿಗೆ ನೆರವಾಗುವ ಮೂಲಕ ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವ ಕಾರ್ಯವನ್ನ ಸೇವಾಂಜಲಿ ಸಂಸ್ಥೆ ಮಾಡುತ್ತಿದೆ. ಕ್ಷಯರೋಗ ಸ್ವಯಂಕೃತ ಅಪರಾಧದಿಂದ ಬರುವಂತದ್ದಲ್ಲ. ಸರಿಯಾದ ಆಹಾರ, ಔಷಧ ಸೇವನೆಯಿಂದ ರೋಗ ನಿರ್ಮೂಲಗೊಳಿಸಲು ಸಾಧ್ಯವಿದೆ ಎಂದು ಹೇಳಿದರು. ಏರು ಅವಕಾಶ ವಂಚಿತರಾಗ್ತೀರಿ, ಏರಿಗೆ ಒಂಜಿ ಸಹಾಯದ ಅವಶ್ಯಕತೆ ಉಂಟು ಮಾಡದು ಅಯ್ನು ಗುರುತಿಸದು ಅಕ್ಲೇನ ತನ್ನ ಸಹಾಯ ಮುಖಾಂತರ ಮುಖ್ಯ ವಾಹಿನಿ ಕೊಂದರ್ಪಣೆಂಚಿನ ಒಂಜಿ ಪ್ರಯತ್ನ ಈ ಸಂಸ್ಥೆಯದ್ದು ನಡತೊಂದುಂಡು. ಈ ರೋಗ ಒಂಜಿ ಸ್ವಯಂಕೃತ ಒಂಜಿ ಪ್ರತ್ಯುದ್ದಾಪಣೆಂಚಿನ ರೋಗತ್ತು. ಆ ರೋಗ ಬತ್ತಿ ಪಕ್ಕ ಐಕ್ ಸರಿಯಾಯಿನ ಒಂಜಿ ಆಹಾರದ ಪಕ್ಕ ಮರ್ದು ರಡ್ಲ ಐಕಡೆ ಕುಂಜೆ ಪಂಡ್ಲೆಕ್ಕನೆ ಅವಶ್ಯಕತೆ ಪುನರ್ದಾತ್ರ ಎತ್ತ ಸದುಪಯೋಗ ಪಡುವೊಂದು ಆಯ್ನಾತು ಬೇಗ ಈ ರೋಗ ಮುಕ್ತರಾದು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಕಾರ್ಯಕ್ಕೆ ಈವರೆಗೆ 9 ಲಕ್ಷ ರೂಪಾಯಿ ಖರ್ಚಾಗಿ 1465 ಮಂದಿಗೆ ಪೌಷ್ಟಿಕ ಆಹಾರ ನೀಡಲಾಗಿದೆ. ಈ ದಿನ 24 ಮಂದಿ ಕ್ಷಯ ರೋಗಿಗಳಿಗೆ ಕಿಟ್ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ಯೋಜನೆ ಅನ್ವಯ ಅವರಿಗೆ ಆಹಾರದ ಪುಟ್ಟನ್ನು ಕೊಡುವ ಕಾರ್ಯಕ್ರಮದಲ್ಲಿ ನಾವು ವಿನಿಯೋಗಿಸಿಕೊಂಡಿದ್ದೇವೆ. ಅಂದರೆ ಒಂದು ಪೇಷಂಟಿಗೆ ನಾವು 1,000 ರೂಪಾಯಿಯ ಈ ಆಹಾರದ ಪೊಟ್ಟಣವನ್ನು 6 ತಿಂಗಳು ಕೊಡ್ತೇವೆ. ಅಂದರೆ 6,000 ರೂಪಾಯಿ ಒಂದು ರೋಗಿಗೆ ಸೇವಾಂಜಲಿಯ ಮುಖಾಂತರ ಖರ್ಚು ಮಾಡೋದ್ರ ಮುಖಾಂತರ ಸುಮಾರು 9 ಲಕ್ಷದಷ್ಟು ಹಣವನ್ನು ಇಷ್ಟರವರೆಗೆ ವಿನಿಯೋಗ ಮಾಡಿದ್ದೇವೆ. ಈ ಕಾರ್ಯಕ್ರಮ ಇವತ್ತು 28ನೇ ತಿಂಗಳ ಕಾರ್ಯಕ್ರಮ. ಬಿ ನಾರಾಯಣ ಮೇರಮಚಲು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಟೈಲರ್, ಪ್ರಶಾಂತ್ ತುಂಬಿ, ದಿನೇಶ್ ಶೆಟ್ಟಿ ಕೊಟ್ಟಿಂಚ, ವಿಶುಕುಮಾರ್, ಮಧುರಾಜ್, ಸಾರಮ್ಮ, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.